HDK ರಣಹೇಡಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪ ಮಗ ಇಬ್ಬರು ಕೂಡ ಇವತ್ತು ಸಭೆಯಲ್ಲಿ ಮಾತನಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಣಹೇಡಿ ಯಾರು ಅಂತ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಪ್ಯಾಕೇಜ್ಗೋಸ್ಕರ ಸಿಪಿವೈ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬವನ್ನು ಕೆಣಕಿದರೆ ದೊಡ್ಡ ಒಕ್ಕಲಿಗ ನಾಯಕ ಆಗ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿದ್ದಾರೆ. ಇದಕ್ಕೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾರರೇ ಉತ್ತರವನ್ನು ಕೊಡ್ತಾರೆ ಅಂತ ಸಿಪಿವೈಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ರಣಹೇಡಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ. ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದರು. 4-5 ತಿಂಗಳ ಹಿಂದೆನೇ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು, ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು, ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ 2 ಚಿಹ್ನೆಯಲ್ಲಾದರೂ ಸರಿ ನಿಮಗೆ 2 ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಕುಮಾರಸ್ವಾಮಿ ಅವರಾಗಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು, ಕೊಟ್ಟರು, ಫೈನ್. ಆದರೆ ನಿಖಿಲ್ ಕುಮಾರಸ್ವಾಮಿ ಸೋತಿರುವ ವಿಚಾರ ಅಲ್ಲಿ ಸೇರಿದ್ದ ಜನರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಯನ್ನು ಮೂಡಿಸಿತ್ತು? ಪಶ್ಚಾತ್ತಾಪದ ಈ ವಿಚಾರ ಇತ್ತಾ ಅಥವಾ ಏನಾದ್ರು ಆಕ್ರೋಶಗಳು ವ್ಯಕ್ತವಾಯ್ತಾ? ಜನರ ಸ್ಪಂದನೆ ಹೇಗಿತ್ತು ಈ ಉತ್ತರಗಳಿಗೆ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಚನ್ನಪಟ್ಟಣ ಉಪಚುನಾವಣಾ ಸೋಲಿನ ಬಳಿಕ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಅವರು ಒಂದು ಪರಾಮರ್ಶೆ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಮೊದಲು ಕ್ಷೇತ್ರದ ಕಾರ್ಯಕರ್ತರಿಗೆ ಒಂದು ಕೃತಜ್ಞತೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಅಂದ್ರೆ ಈ ಚುನಾವಣೆಯಲ್ಲಿ ಸೋಲಿನ ಅಗತ್ಯ ಯಾಕಾಯಿತು ಅಂದ್ರೆ ಕೆಲವೊಂದಷ್ಟು ನಾವು ತೆಗೆದುಕೊಂಡಷ್ಟು ನಿರ್ಧಾರಗಳು ನಮ್ಮ ಸೋಲಿಗೆ ಕಾರಣವಾಯಿತು ಅನ್ನೋದನ್ನ ಸ್ವತಃ ಕುಮಾರಸ್ವಾಮಿ ಅವರು ಒಪ್ಕೊಂಡಿರುವಂತದ್ದು. ಯಾಕಂದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಾವು ಸ್ವಲ್ಪ ವಿಳಂಬವನ್ನ ಮಾಡಿದ್ವು. ಅಂದ್ರೆ ಕೊನೆ ಗಳಿಗೆಯಲ್ಲಿ ನಿಖಿಲ್ ಅವರ ಸ್ಪರ್ಧೆ ಅನಿವಾರ್ಯವಾಯಿತು. ಹಾಗಾಗಿ ಇದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಆಯಿತು ಅನ್ಸುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹೋಗೋಣ ಅನ್ನೋ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರು ಈ ಒಂದು ಸಭೆಯಲ್ಲಿ ತಿಳಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನು JDS ಅನ್ನ ಜಿಲ್ಲೆಯಿಂದ ಆಚೆ ಹಾಕ್ತೋ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿರುವಂತದ್ದು. ಈ ಏನು ಒಂದು ಆರೋಪವನ್ನ ಮಾಡ್ತಿದ್ದೀರಿ, ಇಲ್ಲಿಂದ ಆಚೆಗೆ ಆಗ್ತೆ ಅಂತ ಹೇಳ್ತಿದ್ದೀರಿ, ನಮ್ಮನ್ನ ಆಚೆಗೆ ಹಾಕ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಜಿಲ್ಲೆಯಲ್ಲೇ ನಮ್ಮ ರಾಜಕೀಯ ಆರಂಭ ಆಗಿದೆ, ಈ ಜಿಲ್ಲೆಯಲ್ಲೇ ಅದು ಅಂತ್ಯ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ 4ಕ್ಕೆ 4 ಕ್ಷೇತ್ರವನ್ನ JDS ಗೆಲ್ತೇವೆ, ಆ ಮೂಲಕ ನಿಮಗೆ ಉತ್ತರವನ್ನ ಕೊಡ್ತೇವೆ ಅನ್ನೋ ಒಂದು ತಿರುಗೇಟನ್ನ ಇದೀಗ ಕುಮಾರಸ್ವಾಮಿ ಅವರು ನೀಡಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ರಣಹೇಡಿ ಅಂತ ಏನು ಯೋಗೇಶ್ವರ್ ಅವರು ಹೇಳಿದ್ರು, ಅದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿರುವಂತದ್ದು. ನಾವು ರಣಹೇಡಿಗಳೆಲ್ಲ ರಣದಿರ ರೀತಿ ಕೆಲಸವನ್ನ ಮಾಡಿರೋರು, ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಗೆದ್ಕೊಂಡು ಬರುವಂತ ಶಕ್ತಿ ಇರೋದು ದೇವೇಗೌಡರ ಕುಟುಂಬಕ್ಕೆ. ಹಾಗಾಗಿ ನಮ್ಮ ಕುಟುಂಬದ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಿ ಅಂತ ಹೇಳಿರುವಂತದ್ದು. ಜೊತೆಗೆ ನಿಖಿಲ್ ಅವರು ಹೇಳಿರುವಂತದ್ದು ಅಂದ್ರೆ ಯೋಗೇಶ್ವರ್ ಪ್ಯಾಕೇಜ್ಗೋಸ್ಕರ ಪಕ್ಷಾಂತರವನ್ನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಪ್ಯಾಕೇಜ್ಗೋಸ್ಕರ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಉತ್ತರವನ್ನ ಕೊಟ್ಟೇ ಅನ್ನೋ ಒಂದು ವಿಚಾರವನ್ನ ಹೇಳಿರುವಂತದ್ದು. ಬಹಳ ಪ್ರಮುಖವಾಗಿ ಕಾರ್ಯಕರ್ತರು ಈ ಒಂದು ಚುನಾವಣೆ ಸೋಲನ್ನ ಸಾಕಷ್ಟು ಆಕ್ರೋಶವಾಗಿ ನೋಡ್ತಾ ಇರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಒಂದ್ ವೇಳೆ ರಾಜೀನಾಮೆ ಕೊಡದೇ ಇದ್ದಿದ್ರೆ ಈ ಚುನಾವಣೆ ಬರ್ತಾನೆ ಇರಲಿಲ್ಲ, ಇದು JDS ನ ಭದ್ರಕೋಟೆಯಾಗೆ ಉಳಿತಿತ್ತು ಅನ್ನೋದಷ್ಟು ಕೂಡ ಕಾರ್ಯಕರ್ತರು ಸಭೆಯ ಮಧ್ಯದಲ್ಲೇ ತಮ್ಮ ಆಕ್ರೋಶವನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಈ ಕ್ಷೇತ್ರವನ್ನ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡದೆ ಉಳಿಸ್ಕೊಂಡಿದ್ರೆ ಇದು JDS ತೆಕ್ಕೆಯಲ್ಲೇ ಇರ್ತಿತ್ತು, ರಾಜೀನಾಮೆ ಕೊಟ್ಟಿರೋದ್ರಿಂದಾಗಿ ಯೋಗೇಶ್ವರ್ ಬರ್ಲಿಕ್ಕೆ ಅನುಕೂಲ ಆಯ್ತು ಅನ್ನೋದಷ್ಟು ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಇತರ ಸಮುದಾಯಗಳು ಕೂಡ JDS ನ ಕೈ ಹಿಡಿಯಲಿಲ್ಲ, ಹಾಗಾಗಿ JDSಗೆ ಹಿನ್ನಡೆ ಆಯಿತು. ಮುಂದಿನ ದಿನಗಳಲ್ಲಿ 4ಕ್ಕೆ 4 ಕ್ಷೇತ್ರವನ್ನ ಗೆಲ್ಲುವಂತ ಮೂಲಕ ಅವರೆಲ್ಲರಿಗೂ ಕೂಡ ತಿರುಗೇಟನ್ನ ಕೊಡಬೇಕು ಅನ್ನೋದು ಕೂಡ ಕಾರ್ಯಕರ್ತರ ಒತ್ತಾಯ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಕೂಡ ಅದೇ ವಿಚಾರವನ್ನ ಶಪಥ ಮಾಡಿರುವಂತದ್ದು. ಅರವಿಂದ್, ಓಕೆ, ಈ ಎಲ್ಲದರ ಜೊತೆಗೆ ಚುನಾವಣೆಗೆ ಇವರು JDS ಮತ್ತು BJP ಮೈತ್ರಿಯಿಂದ ಹೋಗಿದ್ರಲ್ಲ, ಮೈತ್ರಿ ಬಗ್ಗೆ ಏನಾದರೂ ಅಪಸ್ವರಗಳು ಕೇಳಿಬಂತ ಜನರಿಂದ ಅಂತ? ಅರವಿಂದ್, ಏನಂದ್ರೆ ಸಂಪೂರ್ಣವಾಗಿ ಬಿಜೆಪಿಯ ಸಾಕಷ್ಟು ನಾಯಕರು ಕೂಡ ಬಂದು ನಿಖಿಲ್ ಪರ ಪ್ರಚಾರ ಮಾಡಿದ್ರಿಂದಾಗಿ ಅಂದ್ರೆ ಇವತ್ತಿನ ಸಭೆಯಲ್ಲಿ ಬಿಜೆಪಿ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಕೃತಜ್ಞತಾ ಸಭೆಯಲ್ಲಿ ಭಾಗಿಯಾಗಿ ಅವರ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳ್ಕೊಂಡ್ರು. ಅಂದ್ರೆ ಈ ಚುನಾವಣೆಯಲ್ಲಿ 2 ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿವೆ. ಮುಂದಿನ ಚುನಾವಣೆ ಏನಿದೆ 2 ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ 150ರಿಂದ 170 ಸೀಟನ್ನ ಗೆಲ್ಲಬಹುದು ಅನ್ನೋ ಒಂದು ವಿಚಾರವನ್ನ ಕುಮಾರಸ್ವಾಮಿ ಅವರೇ ಪ್ರಸ್ತಾಪವನ್ನ ಮಾಡಿದ್ರು. ಹಾಗಾಗಿ ಮೈತ್ರಿಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ,
ಮುಂದೆ ಇದೇ ಮೈತ್ರಿಯನ್ನ ಇಟ್ಕೊಂಡು ನಾವು ರಾಜ್ಯದಲ್ಲಿ 120 ಸ್ಥಾನವನ್ನ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಮೈತ್ರಿ ಮುಂದುವರಿಯುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ಇವತ್ತು ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಕೊಟ್ಟಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಅಲ್ಲಿ ಎರಡು ಪಕ್ಷಗಳ ಮೈತ್ರಿ ಏನು ತೊಂದರೆ ಆಗಿಲ್ಲ, ಬಟ್ ತೆಗೆದುಕೊಂಡ ಕೆಲವೊಂದು ನಿರ್ಧಾರಗಳಿಂದಾಗಿ ಸೋಲಾಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ವ್ಯಾಖ್ಯಾನ. ಆಮೇಲೆ ಕಾರ್ಯಕರ್ತರು ಕೂಡ ಮೈತ್ರಿ ವಿಚಾರದಲ್ಲಿ ಏನು ಅಸಮಾಧಾನಗೊಂಡಿಲ್ಲ, ಬಟ್ ರೀಸನ್ ಬೇರೆ ಬೇರೆ ಇದೆ, ಸಮುದಾಯಗಳು ಕೈ ಹಿಡಿದಿಲ್ಲ ಅಂತ.